ಸ್ನೇಹಿತರೆ, ಪ್ರೋಟೀನ್ ಅನ್ನೋದು ನಮ್ಮ ದೇಹದ ಒಂದು ಬಿಲ್ಡಿಂಗ್ ಬ್ಲಾಕ್ಸ್. ಬರೀ ಜಿಮ್‌ಗೆ ಹೋಗೋರು ಮಾತ್ರ ಈ ಪ್ರೋಟೀನ್ ಅನ್ನ ಕನ್ಸ್ಯೂಮ್ ಮಾಡಬೇಕು ಅನ್ನೋ ಈ ಒಂದು ಮಿಸ್ಅಸಂಪ್ಷನ್ ಇವತ್ತು ನಮ್ಮ ಇಡೀ ಕಂಟ್ರಿಯನ್ನ ಡಯಾಬಿಟಿಕ್ ಕಂಟ್ರಿ ಅಥವಾ ಒಬೇಸಿಟಿ ಕಂಟ್ರಿಯನ್ನಾಗಿ ಕನ್ವರ್ಟ್ ಮಾಡ್ತಾ ಇದೆ. ಹಾಗಾದ್ರೆ ಈ ಇಷ್ಟು ಇಂಪಾರ್ಟೆನ್ಸ್ ಇರುವಂತಹ ಪ್ರೋಟೀನ್ ಅಂದ್ರೆ ನಮ್ಮ ಬಾಡಿಯ ಮಸಲ್ ಅನ್ನ ಬಿಲ್ಡ್ ಮಾಡೋದ್ರಿಂದ ಹಿಡಿದು ನಮ್ಮ ಹೇರ್ ಗ್ರೋತ್ ನವರೆಗೂ, ಜೊತೆಗೆ ನಮ್ಮ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಹಿಡಿದು ನಮ್ಮ ಬಾಡಿಯನ್ನು ರಿಪೇರ್ ಮಾಡೋವರೆಗೂ ಈ ಪ್ರೋಟೀನ್ ನ ಅವಶ್ಯಕತೆ ತುಂಬಾ ಇರುತ್ತೆ. ಹಾಗಾದ್ರೆ ಈ ಪ್ರೋಟೀನ್ ಅಂದ್ರೆ ಏನು? ಯಾವ್ಯಾವೆಲ್ಲ ವಿಧದ ಪ್ರೋಟೀನ್ಗಳಿದಾವೆ? ಯಾರು ಈ ಪ್ರೋಟೀನ್ ಅನ್ನ ಕನ್ಸ್ಯೂಮ್ ಮಾಡಬಾರ್ದು? ಜೊತೆಗೆ ಪ್ರೋಟೀನ್ ಸಪ್ಲಿಮೆಂಟ್ ಸೇಫ್ ಅಥವಾ ಅಲ್ಲ? ಈ ಎಲ್ಲ ವಿಚಾರಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋದಿದೆ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮರಿಬೇಡಿ. ಈ ಪ್ರೋಟೀನ್ಸ್ ಅನ್ನೋದು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಬಾಡಿ ಅಂತ ಕರೀತಾರೆ. ಅಂದ್ರೆ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಮನೆ ಕಟ್ಟೋದಕ್ಕೆ ಹೇಗೆ ನಮ್ಗೆ ಇಟ್ಟಿಗೆಗಳ ಅವಶ್ಯಕತೆ ಇದೆಯೋ ಅದೇ ರೀತಿ ಒಂದು ದೇಹವನ್ನ ಬಿಲ್ಡ್ ಮಾಡೋದಕ್ಕೆ ಅಥವಾ ಮಸಲ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಈ ಪ್ರೋಟೀನ್ ನ ಅವಶ್ಯಕತೆ ಅಷ್ಟೇ ಇರುತ್ತೆ. ಈ ಪ್ರೋಟೀನ್ ಅನ್ನೋದು ನಮ್ಮ ದೇಹದಲ್ಲಿ ಸಾಕಷ್ಟು ಕೆಲಸಗಳಿಗೆ ಉಪಯೋಗಕ್ಕೆ ಬರುತ್ತೆ. ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದಕ್ಕೆ, ಎಂಜೈಮ್ಸ್ ರಿಲೀಸ್ ಮಾಡೋದಕ್ಕೆ ನಮ್ಮ ಬಾಡಿ, ಅಥವಾ ನಮ್ಮ ಸೆಲ್ಸ್ ಅನ್ನ ಬಿಲ್ಡ್ ಮಾಡೋದಕ್ಕೆ, ಮಸಲ್ಸ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಈ ಪ್ರೋಟೀನ್ ತುಂಬಾನೇ ಇಂಪಾರ್ಟೆಂಟ್. ಸೈಂಟಿಫಿಕ್ ಆಗಿ ನಾವು ಈ ಪ್ರೋಟೀನ್ ಅನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ಇದು ಅಮಿನೋ ಆಸಿಡ್ಸ್ ಚೈನ್ ಇಂದ ಮಾಡಲ್ಪಟ್ಟಿರುತ್ತೆ. ಈ ಅಮಿನೋ ಆಸಿಡ್ಸ್ ಚೈನ್ಸ್ ಇದರಲ್ಲಿ 2 ವಿಧಗಳಿರುತ್ತೆ. ಒಂದು 9 ತರಹದ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್, ಇನ್ನೊಂದು 11 ತರಹದ ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್. ಈ ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್ ಅಂದ ತಕ್ಷಣ ಅದು ಉಪಯೋಗಕ್ಕೆ ಬರಲ್ಲ ಅಂತಲ್ಲ, ಆದ್ರೆ ಮಸಲ್ ಬಿಲ್ಡಿಂಗ್ಗೆ ಅದರ ಪರಿಣಾಮಗಳು ಅಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ. ಪ್ರೋಟೀನ್ ನಲ್ಲಿ 2 ವಿಧಗಳಿರುತ್ತೆ. ಒಂದು ಕಂಪ್ಲೀಟ್ ಪ್ರೋಟೀನ್, ಇನ್ನೊಂದು ಇನ್ಕಂಪ್ಲೀಟ್ ಪ್ರೋಟೀನ್. ಈ ಕಂಪ್ಲೀಟ್ ಪ್ರೋಟೀನ್ ಅಲ್ಲಿ ಎಗ್, ಫಿಶ್, ಮೀಟ್, ಚಿಕನ್, ಮಿಲ್ಕ್, ಸಾಯ್ ಈ ರೀತಿಯ ಇಂಗ್ರೀಡಿಯೆಂಟ್ಸ್ಗಳು ಅಥವಾ ಸೋರ್ಸಸ್ ಗಳಿಂದ ಈ ಪ್ರೋಟೀನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಕ್ಕಾಗುತ್ತೆ. ಆದ್ರೆ ಇನ್ನು ಇನ್ಕಂಪ್ಲೀಟ್ ಪ್ರೋಟೀನ್ ನಲ್ಲಿ ಕೆಲವೊಂದಷ್ಟು ಅಮಿನೋ ಆಸಿಡ್ಸ್ಗಳು ಮಿಸ್ಸಿಂಗ್ ಇರುತ್ತೆ. ಹಾಗೆ ನಟ್ಸ್ ಆಗಿರ್ಬೋದು, ಅಥವಾ ರೈಸ್, ಅಥವಾ ದಾಲ್, ಅಥವಾ ಮಿಲೆಟ್ಸ್ ಗಳಾಗಿರ್ಬೋದು, ಈ ರೀತಿಯ ಇಂಗ್ರೀಡಿಯೆಂಟ್ಸ್ ಅಥವಾ ಸೋರ್ಸಸ್ ಇಂದ ಇನ್ಕಂಪ್ಲೀಟ್ ಪ್ರೋಟೀನ್ ಸಿಗತ್ತೆ. ಬಟ್ ಉದಾಹರಣೆಗೆ ನೀವು ದಾಲ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರ ಜೊತೆಗೆ ರೈಸ್ ಅನ್ನ ಆಡ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಪ್ರೋಟೀನ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ನಾವು ಇನ್ಕಂಪ್ಲೀಟ್ ಪ್ರೋಟೀನ್ ಅಂತ ಕರಿತೀವಿ. ಸ್ನೇಹಿತರೆ, ಪ್ರೋಟೀನ್ ಅನ್ನೋದು ನಮ್ಮ ದೇಹದಲ್ಲಿ ಸಾಕಷ್ಟು ಫಂಕ್ಷನ್ಸ್ ಗಳನ್ನ ನಿರ್ವಹಣೆ ಮಾಡುತ್ತೆ. ನಮ್ಮ ಬಾಡಿಯನ್ನ ರಿಪೇರ್ ಮಾಡೋದು, ಅಂದ್ರೆ ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿದ್ರೆ ಮಸಲ್ ಅನ್ನು ರಿಕವರಿ ಮಾಡೋದಕ್ಕೆ ಅಥವಾ ರಿಪೇರ್ ಮಾಡೋದಕ್ಕೆ ಪ್ರೋಟೀನ್ ಬೇಕು. ಹೇರ್, ಸ್ಕಿನ್, ನೇಲ್ಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಪ್ರೋಟೀನ್ ಬೇಕು. ನಮ್ಮ ಹಾರ್ಮೋನ್ಸ್ ಅನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ರಿಲೀಸ್ ಮಾಡೋದಕ್ಕೆ ನಮಗೆ ಪ್ರೋಟೀನ್ ಬೇಕು. ಅದರಲ್ಲಿ ಉದಾಹರಣೆಗೆ ಇನ್ಸುಲಿನ್ ನಮ್ಮ ಬಾಡಿಯಲ್ಲಿ ಸರಿಯಾಗಿ ರಿಲೀಸ್ ಆಗಿಲ್ಲ ಅಂತ ಅಂದ್ರೆ ಈ ಇನ್ನೊಂದು ವಿಷಯ, ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರೋಟೀನ್ಸ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ ನಮ್ಮ ಬಾಡಿ. ಒಂದ್ ವೇಳೆ ಈ ಇನ್ಸುಲಿನ್ ಸರಿಯಾಗಿ ರಿಲೀಸ್ ಆಗ್ತಾ ಇಲ್ಲ ಅಥವಾ ಪ್ರೋಟೀನ್ ಡೆಫಿಷಿಯನ್ಸಿಯಿಂದ ನಮ್ಗೆ ಇನ್ಸುಲಿನ್ ಸರಿಯಾಗಿ ರಿಲೀಸ್ ಆಗ್ತಾ ಇಲ್ಲ ಅಂದ್ರೆ ಡಯಾಬಿಟಿಕ್ ಅಥವಾ ಕೊಲೆಸ್ಟ್ರಾಲ್ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಎಂಜೈಮ್ಸ್ ರಿಲೀಸ್ ಅಂದ್ರೆ ನಾವು ತಗೊಂಡಂತಹ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗಬೇಕು ಅಂದ್ರೂ ಸಹ ಪ್ರೋಟೀನ್ ನ ಅವಶ್ಯಕತೆ ತುಂಬಾ ಇರುತ್ತೆ. ಇಷ್ಟೆಲ್ಲ ಇಂಪಾರ್ಟೆಂಟ್ ಫಂಕ್ಷನ್ಸ್ ಗಳನ್ನ ನಿರ್ವಹಿಸುವಂತಹ ಈ ಪ್ರೋಟೀನ್ ಒಂದು ವೇಳೆ ಡಿಫಿಷಿಯನ್ಸಿ ಬಂತು ಅಂದ್ರೆ ನಮ್ಮ ದೇಹದಲ್ಲಿ ಮಸಲ್ ಲಾಸ್ ಆಗಿರ್ಬೋದು, ಇಮ್ಯುನಿಟಿ ಕಡಿಮೆ ಆಗುತ್ತೆ, ಬಾಡಿ ಮಾಲ್ ನ್ಯೂಟ್ರಿಷನ್ ಕಡೆಗೆ ಹೋಗೋದು ಶುರುವಾಗುತ್ತೆ, ಡಯಾಬಿಟಿಕ್ ಬರುವಂತಹ ಸಾಧ್ಯತೆ, ಕೊಲೆಸ್ಟ್ರಾಲ್ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಡೈಜೆಷನ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಅಲ್ಟಿಮೇಟ್ ಆಗಿ ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಈ ಪ್ರೋಟೀನ್ ನ ಡೆಫಿಷಿಯನ್ಸಿಯಿಂದ ಕಾಣಿಸ್ಕೊಳ್ಳುತ್ತೆ. ಯಾರು ಈ ಪ್ರೋಟೀನ್ ಅನ್ನ ಕನ್ಸ್ಯೂಮ್ ಮಾಡಬಾರ್ದು ಅಂತ ನೋಡೋದಾದ್ರೆ, ಯಾರಿಗೆ ಕಿಡ್ನಿಯ ಸಮಸ್ಯೆಗಳಿರುತ್ತೆ, ಲಿವರ್ನ ಸಮಸ್ಯೆಗಳಿರುತ್ತೆ, ಅಥವಾ ಮಿಲ್ಕ್ ಅಥವಾ ಸೋಯಿಂದ ಅಲರ್ಜಿ ಯಾರಿಗಿರುತ್ತೆ ಅವರು ಈ ಪ್ರೋಟೀನ್ ಅನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಸ್ವಲ್ಪ ದೂರ ಉಳಿಯೋದು ಉತ್ತಮ. ಜೊತೆಗೆ ಯಾರಿಗೆ ಯೂರಿಕ್ ಆಸಿಡ್ ಅಥವಾ ಗೌಟ್ ನ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಿ ಅಥವಾ ಗೌಟ್ ನ ಮೆಡಿಕೇಶನ್ಸ್ ಅನ್ನ ತಗೋತಾ ಇರ್ತೀರಿ, ಅವರು ಈ ಪ್ರೋಟೀನ್ ಅನ್ನ ಅವಾಯ್ಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಟೀನ್ ಅಂತ ಅಷ್ಟೇ ಅಲ್ಲ, ಈ ಪ್ಯೂರಿನ್ಸ್ ರಿಲೇಟೆಡ್ ಯಾವುದೇ ಫುಡ್ ಅನ್ನ ಕನ್ಸ್ಯೂಮ್ ಮಾಡೋದು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಈ ಯೂರಿಕ್ ಆಸಿಡ್ ಅಥವಾ ಗೌಟ್. ಸೊ ಸ್ನೇಹಿತರೆ, ನಾನೇನಾದ್ರೂ ಇವಾಗ ಕನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ಇಲ್ಲಿ 3 ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳಿ ಕನ್ಕ್ಲೂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇ, ನೀವು ತಗೊಳ್ಳುವಂತಹ ಪ್ರೋಟೀನ್, ವೆದರ್ ನೀವು ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ವಯಸ್ಸಾಗಿರ್ಬೋದು, ಪ್ರತಿಯೊಬ್ಬರಿಗೂ ಪ್ರೋಟೀನ್ ಅವಶ್ಯಕತೆ ಇರುತ್ತೆ.
ಸಪ್ಲಿಮೆಂಟ್ ಅನ್ನ ತಗೊಳ್ಳುವಂತಹ ಸಂದರ್ಭದಲ್ಲಿ ಅಥವಾ ಸಪ್ಲಿಮೆಂಟ್ ಅನ್ನ ಆಡ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅದನ್ನ ತಗೊಳ್ಳೋ ಸಂದರ್ಭದಲ್ಲಿ ವೆರಿಫೈ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿಯ ಸಾಕಷ್ಟು ವಿಚಾರಗಳೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೆ ನಮಸ್ಕಾರ.